ಜಾತಕದಲ್ಲಿ ಗ್ರಹಗತಿಗಳು ಹೇಗಿದೆಯೋ ಅದನ್ನು ನೋಡಿ ಹೇಳ್ತಾ ಇದ್ದೀನಿ. ಈ ಹುಡುಗಂಗೆ ಅಪ್ಪ ಇಲ್ಲ ಅಲ್ವಾ? ಹೌದು ಸರ್. ಅಮ್ಮ ಇದ್ದು ಏನು ಪ್ರಯೋಜನ ಇಲ್ಲ. ಇನ್ನು ಸೋದರರ ಸ್ಥಾನ ಶತ್ರು ಸ್ಥಾನದಲ್ಲಿದ್ದಾರೆ ಅಂತ ತೋರಿಸ್ತಾ ಇದೆ. ಇಲ್ಲ ಸರ್, ಅವರೆಲ್ಲರೂ ತುಂಬ ಪ್ರೀತಿಯಿಂದ ಒಂದಾಗೇ ಇದ್ದಾರೆ. ಅದು ಈಗ ಮಾತ್ರ. ಈ ಹುಡುಗಿ ಹೋದ್ಮೇಲೆ ಸಮಸ್ಯೆ ಅಂತ ಹೇಳೋ ಬದಲು ಯುದ್ಧ ಅಂತಲೇ ಹೇಳ್ಬೋದು. ಇದೇನು ಈ ಥರ ಹೇಳ್ತಾ ಇದ್ದೀರಾ ಸರ್? ಅವ್ರ ಮನೆಯವರೆಲ್ಲ ತುಂಬ ಒಳ್ಳೆಯವರು. ಅಮ್ಮ, ಚಿನ್ನು ಚೂರಿ ಚುಚ್ಚಿದ್ರೆ ಏನೂ ಆಗಲ್ವಾ? ಸರ್, ಇದಕ್ಕೇನಾದರೂ ಪರಿಹಾರ ಇದೆಯಾ? ಪರಿಹಾರ ಅನ್ನೋದು ಏನೂ ಇಲ್ಲ. ಅದೆಲ್ಲ ಸುಮ್ಮನೆ ನಮ್ಮ ನೆಮ್ಮದಿಗೋಸ್ಕರ ಮಾಡ್ಕೋಬೇಕು ಅಷ್ಟೇ. ದೇವ್ರ ಮೇಲೆ ಭಾರ ಹಾಕಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಒಟ್ಟಿನಲ್ಲಿ ಈ ಜಾತಕದ ಫಲ ಈ ಥರ ಇದೆ. ಅಮ್ಮ, ನಾನೀಗ ಹೇಳ್ತಾ ಇದ್ದೀನಿ ಅಂತ ನನ್ನ ತಪ್ಪು ತಿಳ್ಕೊಬೇಡಿ. ಈಗ ನಿಶ್ಚಿತಾರ್ಥ ಅಷ್ಟೇ ತಾನೇ ಆಗಿರೋದು. ಸಾಧ್ಯ ಆದರೆ ನೀವು ಬೇರೆ ಹುಡುಗನ ನೋಡೋದೇ ಒಳ್ಳೆಯದು. ಸುಮತಿ, ಇವರು ಸ್ವಾಮಿ ಅಂತ ನನ್ನ ಆಫೀಸಲ್ಲೇ ಕೆಲಸ ಮಾಡೋದು, ನನ್ನ ಸೀನಿಯರು. ನಮಸ್ತೆ. ಇವರು ತುಂಬ ಚೆನ್ನಾಗಿ ಜಾತಕ ನೋಡ್ತಾರೆ. ಅದಕ್ಕೆ ನಮ್ಮ ಯಶ ಮತ್ತೆ ಶ್ರೀರಾಮ್ ಜಾತಕ ತೋರಿಸೋಣ ಅಂತ ಅವ್ರನ್ನ ಕರ್ಕೊಂಬಂದೆ. ಓ, ಅಲ್ಲ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ಈ ಜಾತಕ ಕುಂಡಲಿ ಇದರೆಲ್ಲ ಏನಿರುತ್ತೆ? ಎಲ್ಲ ನಮ್ಮ ಮನಸ್ಸು, ಶ್ರದ್ಧೆ, ಇದರಲ್ಲೇ ಎಲ್ಲ ಇರುತ್ತೆ ಅಲ್ವೇ? ಸರ್, ಇಲ್ಲಿ ನನ್ನದೇ ಒಂದು ಅಭಿಪ್ರಾಯ ಇರುತ್ತೆ, ನಿಮ್ಮದೇ ಒಂದು ಅಭಿಪ್ರಾಯ ಇರುತ್ತೆ, ಅವ್ರದ್ದೇ ಒಂದು ಅಭಿಪ್ರಾಯ ಇರುತ್ತೆ. ಎಲ್ಲದಕ್ಕಿಂತ ಮಿಗಿಲಾಗಿ ಆ ದೇವರ ಅಭಿಪ್ರಾಯ ಅಂತ ಒಂದಿರುತ್ತೆ ಅಲ್ವಾ? ಎಲ್ಲ ಆ ಥರನೇ ನಡೆಯೋದು. ಸರಿ, ನಾನು ಬರಲಾ? ಸರಿ ಸರ್. ಮಗಳು ಮದುವೆ, ನೀವು ಬರಲೇಬೇಕು. ಖಂಡಿತ. ಬಾವ, ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ. ಹಾಂ. ಜನನಿ, ಜನನಿ, ಈಗಷ್ಟೇ ಪ್ರಿಂಟ್ ಆಗಿ ಬಂದಿದೆ ಇನ್ವಿಟೇಷನ್ನು. ಒಂದ್ಸಲಿ ಪೂರ್ತಿ ನೋಡ್ಕೊಂಡ್ಬಿಡು. ಸುಮತಿ, ಇದನ್ನು ಮೊದಲು ತೊಗೊಂಡೋಗ್ಬಿಟ್ಟು ದೇವ್ರ ಮುಂದೆ ಇಟ್ಬಿಡು. ಇನ್ನು ಪ್ರಿಂಟ್ ಆಗಿ ಬರುತ್ತೆ, ಆಮೇಲೆ ಅದನ್ನ ಬೀಗರೆ ಕಳಿಸ್ಬೇಡ. ನೋಡಮ್ಮ ಒಂದ್ಸಲಿ. ರೀ, ಅವ್ರ ಮನೆಗೆ ನಾವೇ ಹೋಗ್ಕೊಡೋದು ಒಳ್ಳೇದಲ್ವಾ? ಇಲ್ಲಮ್ಮ, ನಾನು ಗುಣಶೇಖರ್ಗೆ ಫೋನ್ ಮಾಡಿದ್ದೆ. ನೀವು ಇದಕ್ಕೋಸ್ಕರ ಏನು ಬರಬೇಕಾಗಿಲ್ಲ, ನೀವು ಇದನ್ನು ಪಾರ್ಸಲು ಕೊರಿಯರ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಕಳಿಸಿದ್ರಾಯ್ತು. ಸರಿ ಇದಲ್ಲಮ್ಮ? ಅವ್ರು ಹೇಳ್ತಾರೆ ಅಂತ ನಾವು ಕೊಡದೇ ಇರೋದಕ್ಕಾಗತ್ತಾ? ನಾವೇ ಡೈರೆಕ್ಟಾಗಿ ಹೋಗಿ ಕೊಟ್ಬಿಟ್ಟು ಬರೋಣ. ಸುಮತಿ, ನಾನು ಹೇಳೋದನ್ನ ಕೇಳಿ. ಯಾಕೆ ಏನು ಅಂತ ಕೇಳಬೇಡಿ. ನಾವು ಅಲ್ಲಿಗೆ ಹೋಗಿ ಕೊಡಬೇಕು, ಕೊಡಲೇಬೇಕು. ನೀವು ಅವ್ರಿಗೆ ಈಗಲೇ ಫೋನ್ ಮಾಡಿಬಿಟ್ಟು ಹೇಳಿ, ನಾಳೆ ನಾವು ಅಲ್ಲಿಗೆ ಬರ್ತಾ ಇದ್ದೀವಿ ಅಂತ. ಆಯ್ತಮ್ಮ, ನೀನು ಇಷ್ಟು ಹೇಳ್ತೀಯ ತಂದಮೇಲೆ ನಾನು ಅವ್ರಿಗೆ ಫೋನ್ ಮಾಡಿ ಬರ್ತಾ ಇದ್ದೀವಿ ಅಂತ ಹೇಳ್ಬಿಡ್ತೀನಿ. ನೀನು ಮೊದಲು ಅದನ್ನು ದೇವ್ರ ಮುಂದೆ ಇಟ್ಬಿಡು. ನೀನು ಸರಿ ನೋಡ್ಬಿಡಮ್ಮ. ಮಾವ, ಇಲ್ಲಿ ನೋಡಿ, ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಂ, ಚೆನ್ನಾಗಿದೆ.
ತಕ್ತಿ ನಾಯಕ್ ಜನನಿ ಶ್ಯಾಮ್ ಸುಂದರ್. ಹುಡುಗನ ಜಾತಕದಲ್ಲಿ ಕುಜ ದೋಷ ಇದೆ. ಮದುವೆ ಆದಮೇಲೆ ಜಗಳಗಳು ಸಹಜ, ಆದರೆ ಇವ್ರದ್ದು ತುಂಬಾನೇ ಆಗ್ಬೋದು. ಈ ಹುಡುಗಿ ಹೋದ್ಮೇಲೆ ಸಮಸ್ಯೆ ಅಂತ ಹೇಳೋ ಬದಲು ಯುದ್ಧ ಅಂತಾನೆ ಹೇಳ್ಬೋದು. ಸಾಧ್ಯ ಆದರೆ ನೀವು ಬೇರೆ ಹುಡುಗನ ನೋಡೋದೇ ಒಳ್ಳೆಯದು. ಅಲ್ವ ಗುಣ? ಈಗಿನ ಕಾಲದಲ್ಲಿ ಲೆಕ್ಕಪತ್ರ ಮಾಡೋದಕ್ಕೆ ಅದೇನೇನೋ ಮಷಿನ್ಗಳು ಬಂದ್ರು, ನೀನಿನ್ನೂ ಕೈಯಿಂದನೇ ಲೆಕ್ಕ ಮಾಡ್ತೀಯಲ್ಲ ಕಂದ. ಅಮ್ಮ, ಅದೇನು ಕಂಪ್ಯೂಟರ್ ಬಂದ್ರು ಕೈ ಲೆಕ್ಕ ಬಾಯಿ ಲೆಕ್ಕ ಮಾಡ್ದಂಗಿರುತ್ತಮ್ಮ. ಗುಣ ನೋಡಿದೆ. ಅಪ್ಪ ಯಾವಾಗ ಬಂದ್ರಿ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ಈಶ್ವರಿ ಅಕ್ಕ ಒಂದ್ ನಿಮಿಷ ಕರಿತೀನಿ. ಅಣ್ಣ ಅವ ಯಾವಾಗ ಬಂದ್ರಿ? ಹೇಗಿದ್ದೀರಾ? ಪರವಾಗಿಲ್ಲಪ್ಪ. ಬನ್ನಿ ಕೂತ್ಕೊಳ್ಳಿ. ಅಪ್ಪ ಅಪ್ಪ ಬಾಪ ಕೂತ್ಕೋ. ಪರವಾಗಿಲ್ಲಮ್ಮ. ಅಮ್ಮನಿಗೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳಿದ್ದಲ್ಲ, ಮಾಡಿಸಾಯ್ತು. ಹೌದಪ್ಪ, ಯಾವಾಗ ಮಾಡಿಸ್ದೆ? ಅದನ್ನ ನಿನಗೆ ಹೇಳಬೇಕು ಅಂತಾನೆ ಎಷ್ಟು ಸಲ ಫೋನ್ ಮಾಡಿದ್ದೀನಿ. ಫೋನೇ ತಗೊಳ್ಳೋದಿಲ್ವಲ್ಲಮ್ಮ ನೀನು? ಒಳಗಡೆ ಇದೀನಿ, ಬಾರೋ. ಬಂದೆ. ಏನು ನಿಶ್ಚಿತಾರ್ಥ ದಿನ ನಾಪತ್ತೆ ಆದವನು ಇವತ್ತು ಬರ್ತಾ ಇದೆಯಾ ಆ ಸ್ವಾಮಿ? ಅಣ್ಣ, ಊರಲ್ಲಿ ತುಂಬಾ ಕೆಲಸ ಆಯ್ತಲ್ಲ, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಆಗೋಯ್ತು. ಊರಲ್ಲಿ ನಿಂಗೆ ತುಂಬಾ ಕೆಲಸ ಇರುತ್ತಲ್ಲ. ಏನಾದ್ರು ತಿಂತೀಯಾ, ಕುಡಿತೀಯಾ? ಬೇಡ, ಕಾಫಿ ಎಲ್ಲ ಕುಡ್ಕೊಂಡೇ ಬಂದೆ. ಸರಿ, ಹಾಗಾದ್ರೆ ಬಾ, ಇಲ್ಲಿ ಕೂತ್ಕೋ, ಬಾ. ಬೇಡ ಅಣ್ಣ, ಏನೋ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ತಿದ್ರು ಅನ್ಸುತ್ತೆ. ನಾನು ಹೋಗಿ ಆಮೇಲೆ ಬರ್ತೀನಿ ಅಣ್ಣ. ಇರೋ ಮುಖ್ಯವಾದ ವಿಷಯ ಮಾತಾಡೋಕ್ಕೆ ಮುಖ್ಯವಾದ ವ್ಯಕ್ತಿಗಳು ಬೇಕಲ್ವೇನೋ? ಅಂಥ ಮುಖ್ಯವಾದ ವ್ಯಕ್ತಿಗಳು ಸದ್ಯಕ್ಕಿಲ್ಲಿ ಯಾರೂ ಇಲ್ಲ. ಈಗೇನಾದ್ರು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಂದರೆ ನಿನ್ನ ಜೊತೆ ಮಾತ್ರ.